ಯತ್ನಾಳ್ ಬೆಂಬಲಿಗರೇ ಇಲ್ಲದ ನಾಯಕ, ಬೈದುಕೊಂಡು ನಾಯಕ ಆಗ್ತೀನಿ ಅಂತ ಅಂದುಕೊಂಡಿದ್ದಾರೆ ಯತ್ನಾಳ್. ಹಾಗಾಗಲ್ಲ, ಕಾಂಗ್ರೆಸ್ಗೆ ಬೈದರೆ ಪ್ರಚಾರ ಸಿಗಲ್ಲ ಅಂತ ಯಡಿಯೂರಪ್ಪ ವಿಜಯೇಂದ್ರ ಅವ್ರಿಗೆ ಬೈತಾ ಇದ್ದಾರೆ. ಹಾಗಂತ ಮೈಸೂರಿನಲ್ಲಿ ಮಾಜಿ ಸಚಿವ BC ಪಾಟೀಲ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ನಮ್ಮ ಪಕ್ಷದ ಒಳಗೆ ಹೊರಗೆ ಶತ್ರುಗಳ ಕಾಟ ಈಗ ಶುರುವಾಗಿದೆ. ಶತ್ರು ಸಂಹಾರಕ್ಕಾಗಿ ಚಾಮುಂಡಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಮಹಿಷಾಸುರನನ್ನು ಕೊಂದವಳು ಚಾಮುಂಡಿ ತಾಯಿ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ತೊಂದರೆ ಕೊಡ್ತಿರುವ ಶತ್ರುಗಳ ನಾಶಕ್ಕೆ ಪೂಜೆಯನ್ನು ಮಾಡಿಸಿದ್ದೀವಿ. ನಿಶ್ಚಿತವಾಗಿ ಶತ್ರುಗಳ ನಾಶ ಆಗೇ ಆಗುತ್ತೆ ಅಂತ ಮಾಜಿ ಸಚಿವ BC ಪಾಟೀಲ್ ಹೇಳಿಕೆ. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ದುಷ್ಟಶಕ್ತಿಗಳು ನಮಗೆ ಆಂತರಿಕವಾಗಿ ಬಾಹ್ಯವಾಗಿ ಕಾಡ್ತಾ ಇದ್ದಾವೆ. ಆ ದುಷ್ಟಶಕ್ತಿಗಳ ನಿಗ್ರಹ ಆಗಬೇಕು. ಮಹಿಷಾಸುರನ ಮರ್ದಿನಿ ಹೇಗಾಯಿತು ಹಾಗೆ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ, ಪಕ್ಷದ ಸಂಘಟನೆಗಾಗಿ, ಪಕ್ಷದ ಬಲವರ್ಧನೆಗಾಗಿ ನಾವೆಲ್ಲ ತಾಯಿ ಆಶೀರ್ವಾದಕ್ಕೆ ಬಂದಿದ್ದೀವಿ. ಖಂಡಿತ ಆಗುತ್ತೆ. ತಾಯಿ ಆಶೀರ್ವಾದ ಮಾಡಿದರೆ ಆಗದೇ ಇರೋದು ಯಾವುದಿದೆ ಇವತ್ತು? ಅದು ಉದಾಹರಣೆನೇ ಇದೆ ಮೈಸೂರಲ್ಲಿ. ಈಗ ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ. ಇಲ್ಲಿ ನಾವು ಹೇಳಿದ್ವಿ, ಆಂತರಿಕ ಬಾಹ್ಯ ಎರಡು ದುಷ್ಟಶಕ್ತಿಗಳು ಇದ್ದಾವೆ ನಮ್ಮಲ್ಲಿ. ಅಂದರೆ ಉಳಿದವ್ರು ಹೆಂಗೆ ಲೀಡರ್ ವಿತೌಟ್ ಫಾಲೋಯರ್. ಈಗ ಅವರು ಲೀಡರ್ ವಿತೌಟ್ ಫಾಲೋಯರ್. ಲೀಡರ್ ಯಾವಾಗ ಆಗ್ತಾನೆ ಅಂದರೆ ಫಾಲೋಯರ್ಸ್ ಇದ್ದಾಗ. ಈಗ ಅವರು ಬೀದರ್ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದಾರೆ. ಅವ್ರ ಹಿಂದೆ ಯಾವ ಫಾಲೋಯರ್ಸು ಇಲ್ಲ. ಭಾರತೀಯ ಜನತಾ ಪಕ್ಷದ ಯಾವ ಕಾರ್ಯಕರ್ತರಾಗಲಿ, ಅಧ್ಯಕ್ಷರುಗಳಾಗಲಿ, ಮಾಜಿ ಶಾಸಕರುಗಳಾಗಲಿ ಯಾರೂ ಇಲ್ಲ. ಅಂದರೆ ಏಕಾಂಗಿಯಾಗಿ ತಾನೇ ಸ್ವಯಂಕೃತ ಲೀಡ್ರು ಅಂತ ಹೇಳ್ಕೊಂಡು ಹೋದರೆ ಲೀಡ್ರ್ ಆಗೋದಿಲ್ಲ. ಇನ್ನೊಬ್ಬರು ಬೈಯೋದೇ ಲೀಡರ್ಶಿಪ್ ಅಲ್ಲ. ಯಾವಾಗಲೂ ಇನ್ನೊಬ್ಬರು ಬೈಯೋದು, ಇನ್ನೊಬ್ಬರು ತೆಗಳೋದು. ಇವತ್ತು ಯತ್ನಾಳ್ ಅವರಿಗೆ ನಿಜವಾಗಿಯೂ ಕಳಕಳಿ ಇದ್ದರೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿರುದ್ಧವಾಗಿ ದಾಳಿ ಮಾಡಬೇಕು, ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅದನ್ನು ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡಿದರೆ ಅದು ಪಬ್ಲಿಸಿಟಿ ಆಗಲ್ಲ ಅಂತೇಳಿ ಬರೀ ಯಡಿಯೂರಪ್ಪನವರು ವಿಜೇಂದ್ರ ಅವ್ರನ್ನ ಬೈಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಸರಿಯಲ್ಲ. ಇದು ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಏನಪ್ಪ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ರೈಟ್. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಶತ್ರು ಸಂಹಾರಕ್ಕೆ ಈ ಪೂಜೆ ಅಂತ ಹೇಳ್ತಾರೆ. ಸೊ ಶಿಸ್ತು ಕ್ರಮದ ಬಗ್ಗೆ ಹೈಕಮಾಂಡ್ನಿಂದ ಇವರಿಗೆಲ್ಲ ಏನಾದರೂ ಮಾಹಿತಿ ಬಂದಿದೆಯಾ, ಹೇಗೆ? ಆಮೇಲೆ ಇವರ ಮುಂದಿನ ಹೋರಾಟ ಏನು, ಅದರ ರೂಪುರೇಷೆ ಏನು ಅಂತ ಏನಾದರೂ ಹೇಳ್ಕೊಂಡ್ರ? ಒಂದು ರೀತಿಯಾಗಿ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬಣ ಇದು. ಎಕ್ಸಾಕ್ಟಾಗಿ ಅದರಲ್ಲಿ ನಾನು ಯಾವ ಅನುಮಾನಗಳು ಬೇಡ. ಅವರು ನಿನ್ನೆಯಿಂದಲೂ ಕೂಡ ಟೆಂಪಲ್ ರನ್ನನ್ನು ಆರಂಭಿಸಿದ್ದಾರೆ. ಇದು ಕೇವಲ ಬರೀ ಟೆಂಪಲ್ ರನ್ ಮಾತ್ರ ಅಲ್ಲ ಅರವಿಂದ್. ಟೆಂಪಲ್ ರನ್ನ ಜೊತೆಗೆ ಎಸ್ಪೆಷಲಿ ಯತ್ನಾಳ್ ಅವರ ಟೀಮ್ನ ವಿರುದ್ಧ ಹರಿಯಾಯುವಂಥ ಕೆಲಸವನ್ನು ರಾಜ್ಯಾದ್ಯಂತ ಮಾಡುವಂಥದ್ದೊಂದು ಪ್ಲ್ಯಾನ್ ಇದು. ಅದಕ್ಕೆ ರೇಣುಕಾಚಾರ್ಯ ಟೀಮ್ ಲೀಡರ್ ಅವರ ಜೊತೆಗೆ ಭಾಳಷ್ಟು ಜನರು ಕೂಡ ಮಾಜಿ ಸಚಿವರು, ಮಾಜಿ ಶಾಸಕರು ಕೂಡ ಇದ್ದಾರೆ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಂತಹ ಈ ಟೀಮ್, ಅದರಲ್ಲಿ BC ಪಾಟೀಲ್ ಅವರು ಇರ್ಬೋದು, ರೇಣುಕಾಚಾರ್ಯ ಇರ್ಬೋದು, ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಶತ್ರುಗಳ ಸಂಹಾರ ಆಗಬೇಕು. ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಎರಡೂ ಕಡೆಯಲ್ಲೂ ಕೂಡ ನಮಗೆ ಶತ್ರುಗಳು ಇದ್ದಾರೆ. BC ಪಾಟೀಲ್ ಭಾಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ, ಬಾಹ್ಯ ಶತ್ರು ಆಗಿಬಿಟ್ಟಿದ್ರೆ ಈ ವೇಳೆಗಾಗಲೇ ಅವ್ರನ್ನ ಕತ್ತರಿಸ್ಬಿಡ್ತಾ ಇದ್ರು, ಅಂದರೆ ಅವ್ರನ್ನ ಕೊನೆ ಮಾಡಿಬಿಡ್ತಾ ಇದ್ರು. ಇದು ಆಂತರಿಕವಾದಂಥ ಶತ್ರು. ಆಂತರಿಕವಾದಂಥ ಶತ್ರುವನ್ನು ಅಷ್ಟು ಸುಲಭವಾಗಿ ನಾಶ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಹಂತದ ಸಮಯಾವಕಾಶವನ್ನು ಕೂಡ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಇವತ್ತಲ್ಲ ನಾಳೆ ಆಂತರಿಕ ಶತ್ರುವಿನ ನಾಶ ಆಗೇ ಆಗುತ್ತೆ ಅನ್ನುವಂಥದ್ದು BC ಪಾಟೀಲ್ ಅವರ ಸ್ಪಷ್ಟವಾದಂತಹ ಮಾತು. ಅದರ ಜೊತೆಗೆ ಇನ್ನೂ ಭಾಳ ಖಚಿತವಾಗಿ ರೇಣುಕಾಚಾರ್ಯ ಅವರು ಹೇಳ್ತಾ ಇರುವಂಥದ್ದು, ಶೀಘ್ರದಲ್ಲೇ ಯತ್ನಾಳ್ ಅವರ ಉಚ್ಚಾಟನೆ ಖಚಿತ, ಅದರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳ ಬೇಡ, ವೆಯ್ಟ್ ಆ್ಯಂಡ್ ಸಿ. ಇಷ್ಟರಲ್ಲೇ ಯತ್ನಾಳ್ ಅವರ ಮೇಲೆ ಕ್ರಮ ಆಗೇ ಆಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸನ್ನು ಕೂಡ ರೇಣುಕಾಚಾರ್ಯ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಲ್ಲಿಗೆ ಒಂದು ಕಡೆಯಲ್ಲಿ ಯತ್ನಾಳ್ ಅವರು ಬೀದರ್ನ ಕಡೆಯಿಂದ ವಿಜೇಂದ್ರ ಅವ್ರನ್ನ ಬೈದ್ಕೊಂಡು ಬರ್ತಾಯಿದ್ರೆ, ಈ ಮೈಸೂರು ಭಾಗದಿಂದ, ಹಳೆ ಮೈಸೂರು ಭಾಗದಿಂದ ಯತ್ನಾಳ್ ಮೇಲೆ ಪ್ರತಿ ದಾಳಿಯನ್ನು ಮಾಡುವಂಥ ಕೆಲಸವನ್ನು ವಿಜೇಂದ್ರ ಅವರ ಟೀಮ್ ಮಾಡ್ತಾ ಇದೆ. ಅದು ಒಂದು ಹೆಜ್ಜೆ ಇವತ್ತು ಮುಂದೆ ಹೋಗಿ ಇವತ್ತಲ್ಲ ನಾಳೆ ಉಚ್ಚಾಟನೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಅರ್ಥದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಅರವಿಂದ್. ರೈಟ್ KP, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಬ್ಬರು ಕರ್ನಾಟಕದ ಮೇಲ್ಭಾಗದಿಂದ ವಿಜೇಂದ್ರನ ಬೈಕೊಂಡು ಬರ್ತಾ ಇದ್ದಾರೆ, ಇನ್ನೊಂದು ಕಡೆ ಕೆಳಭಾಗದಿಂದ ಇವರೆಲ್ಲ ವಿಜೇಂದ್ರ ಪರವಾಗಿ ಹೋರಾಟ ಶುರು ಮಾಡಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅಂತಕ್ಕಂಥದ್ದೇ ಬಹಳ ಕುತೂಹಲ. ಈ ಕೆಲಸದಲ್ಲಿ ಅತಿ ಶೀಘ್ರದಲ್ಲೇ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುತ್ತೆ ಅಂತಕ್ಕಂಥ ವಿಶ್ವಾಸ. ನೋಡಿ, ಅವರ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇದ್ದಾರೆ, ಸೋಮಶೇಖರ್ ರೆಡ್ಡಿ ಅವರಿದ್ದಾರೆ, BC ಪಾಟೀಲ್, ರೇಣುಕಾಚಾರ್ಯ, ಮತ್ತು ಅಲ್ಲಿನ ಸ್ಥಳೀಯ ನಾಯಕ ನಾಗೇಂದ್ರ, ಇವರೆಲ್ಲರೂ ಕೂಡ ಒಂದು ಕಡೆ ಸೇರಿದ್ದಾರೆ.